ಇನ್ನು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಕು. ಯಾಕಂದರೆ ಈಗಾಗಲೇ ಚಾರ್ಜ್ ಶೀಟ್ ರೆಡಿಯಾಗಿದೆ ಅನ್ನುವಂಥದ್ದು. ನಾಳೆ ಅಥವಾ ನಾಡಿದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ರೇಣುಕಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಾಳೆ ಅಥವಾ ನಾಡಿದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಈಗಾಗಲೇ SPP ಪ್ರಸನ್ನ ಅವರಿಗೆ ನೀಡಲಾಗಿದೆ ಚಾರ್ಜ್ ಶೀಟ್ ಪ್ರತಿಯನ್ನು. ಸಾವಿರಾರು ಪುಟಗಳ ಚಾರ್ಜ್ ಶೀಟ್. SPP ಪ್ರಸನ್ನ ಸ್ವಲ್ಪ ಬದಲಾವಣೆ ಮಾಡಲಿಕ್ಕೂ ಕೂಡ ಸೂಚನೆ ಕೊಟ್ಟಿದ್ದಾರಂತೆ. ಅಲ್ಲ, ಚಾರ್ಜ್ ಶೀಟ್ ಆಲ್ಮೋಸ್ಟ್ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಬಟ್ 173(8) ಈಗ BNS ಅಲ್ಲಿ ಬೇರೆ ಯಾವುದೋ ಸೆಕ್ಷನ್ ಬರುತ್ತೆ, ಅದರಲ್ಲಿ ನಾವು ತನಿಖೆಯನ್ನು ಇಟ್ಕೊಂಡಿರ್ತೇವೆ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ನಾಳೆ ಅಥವಾ ನಾಡಿದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅಂತ ಈ ಪ್ರಸನ್ನ ಅವರಿಗೆ ಪ್ರತಿಯನ್ನು ನೀಡಲಾಗಿತ್ತು. ಕೆಲವೊಂದಷ್ಟು ಮಾರ್ಪಾಡುಗಳ ಬಗ್ಗೆನೂ ಕೂಡ ಪ್ರಸನ್ನ ಹೇಳಿದರು ಅಂತ. ಏನೇನು ಮಾರ್ಪಾಡುಗಳು? ನಂಬರ್ 1, ಜೊತೆಗೆ ಎಷ್ಟು ಪುಟಗಳ ಚಾರ್ಜ್ ಶೀಟ್, ಯಾವ್ಯಾವ ಪ್ರಮುಖ ಅಂಶಗಳು ಇದರಲ್ಲಿ ಅಡಕವಾಗಿವೆ ಅಂತ ಕಿರಣ್? ರಂಗನಾಥ್, ಮುಖ್ಯವಾಗಿ ಈಗಾಗಲೇ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕಂಪ್ಲೀಟಾಗಿ ಮುಗಿದೋಗಿದೆ. ಈಗ ಅದಕ್ಕೆ ಲೀಗಲ್ ಆಗಿ ಸ್ಕೂಟ್ನಿ ಮಾಡೋಕ್ಕೆ ಅಲ್ಲಿ ಏನು ಸ್ಪೆಷಲ್ PP ಏನಿದ್ದಾರೆ ಪ್ರಸನ್ನ ಕುಮಾರ್, ಅವ್ರಿಗೂ ಕೂಡ ಈ ಒಂದು ಕಾಪಿಯನ್ನು ಕೊಟ್ಟಿದ್ರು. ಸಣ್ಣ ಪುಟ್ಟ ಕರೆಕ್ಷನ್ಸ್ ಕೂಡ ನಿನ್ನೆ ಅವರು ಹೇಳಿದ್ದಾರೆ. ಇವತ್ತು ಅದನ್ನು ಬಹುಶಃ ಕರೆಕ್ಷನ್ ಮಾಡಿ ಅವ್ರಿಗೆ ವಾಪಸ್ ಕೊಟ್ಟು ಅವ್ರ ಹತ್ರ ಅಪ್ರೂವಲ್ ತೊಗೊಂಡು ನಂತರ DCPಗೆ ಬರುತ್ತೆ. DCP ಗಿರೀಶ್ ಅವರು ಈ ಒಂದು ಚಾರ್ಜ್ ಶೀಟ್ ಕಾಪಿಯನ್ನು ಮಾಡ್ತಾರೆ. ನಂತರ ನಂಬರಿಂಗ್ ಆಗುತ್ತೆ. ನಂಬರಿಂಗ್ ಆದ ತಕ್ಷಣ ಅದು ಬೈಂಡಿಂಗ್ ಮಾಡಿಕೊಂಡು ಬಹುಶಃ ನಾಳೆ ತಪ್ಪಿದರೆ ನಾಡಿದ್ದು ಅದನ್ನು ಒಂದು ನ್ಯಾಯಾಲಯಕ್ಕೆ, ಯಾಕೆಂತಂದರೆ ಅವರು ಗೌರಿ ಗಣೇಶ ಹಬ್ಬದ ಮುಂಚೆನೇ ಕೂಡ ಸಬ್ಮಿಟ್ ಮಾಡಬೇಕು ಅಂತ ಇದ್ದಾರೆ. ಯಾಕೆಂದರೆ ಅದಾದಮೇಲೆ ಭಾಳಷ್ಟು ಟೈಮ್ ಇರುತ್ತೆ, ಯಾಕೆಂದರೆ 90 ಡೇಸ್ ಆಗೋಗುತ್ತೆ. ಹಾಗಾಗಿ ಬಹುಶಃ ಎಲ್ಲ ರೀತಿಯ ತನಿಖೆ ಕಂಪ್ಲೀಟಾಗಿ ಮುಗಿದು ಸುಮಾರು 4500ಕ್ಕೂ ಹೆಚ್ಚು ಪುಟಗಳು ಅಂತ ಈಗ ಸದ್ಯಕ್ಕೆ ಹೇಳ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಅಫಿಷಿಯಲ್, ಆಮೇಲೆ ಯಾಕೆಂದರೆ ಸಣ್ಣ ಪುಟ್ಟ ಕರೆಕ್ಷನ್ಸ್ ಹೇಳಿದರೆ ಆ್ಯಡ್ ಮಾಡೋದು, ಕೆಲವೊಂದಷ್ಟು ಡಿಲೀಟ್ ಮಾಡೋದು, ಇವೆಲ್ಲವೂ ಕೂಡ ಇರೋದ್ರಿಂದ ಕಂಪ್ಲೀಟಾಗಿ ಈಗ ಆಸ್ಪಾಸು 4500ರಿಂದ 4800 ಪೇಜಸ್ ಪುಟಗಳು ಅಂತಲೂ ಕೂಡ ಹೇಳಲಾಗ್ತದೆ. ಒಟ್ಟಾರೆ ಇವಾಗ ಬಂದಿರೋದು ಇವತ್ತು ಕರೆಕ್ಷನ್ ಮಾಡಿ ಅದನ್ನು ಮತ್ತೆ ಅವ್ರಿಗೆ ಸಲ್ಲಿಸಿ ಅವ್ರಿಗೆ ಸಬ್ಮಿಟ್ ಮಾಡಿ ಅವರು ಸೂಚನೆಯಂತೆ ನಂತರ ಅದು DCPಗೆ ಬರುತ್ತೆ. DCP ಅದನ್ನು ಕಂಪ್ಲೀಟಾಗಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ನಂಬರಿಂಗ್ ಆಗ್ತಾರೆ. ಪೇಜ್ ವೈಸ್ 1, 2, 3 ಅಂತ ಹಾಕ್ಕೊಂಡು ಅದಾದಮೇಲೆ ಬೈಂಡಿಂಗ್ ಆಗುತ್ತೆ. ಅದಾದಮೇಲೆ ಕೋರ್ಟಿಗೆ ಸಂಬಂಧಪಟ್ಟಂಥ ಯಾವುದು ಕೋರ್ಟ್ ಇದೆ ಅದಕ್ಕೆ ಸಬ್ಮಿಟ್ ಮಾಡೋಕ್ಕೆ ಎಲ್ಲ ರೀತಿಯ ತಯಾರಿನ ಈಗಾಗಲೇ ತನಿಖಾಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಇದನ್ನು ಕೂಡ ಪೊಲೀಸ್ ಆಯುಕ್ತರು ದಯಾನಂದ್ ಕೂಡ ಹೇಳಿದರೆ ಎಲ್ಲವೂ ಕೂಡ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಆಗಿದೆ. ಇನ್ನು 1-2-3 ಡಾಕ್ಯುಮೆಂಟ್ಸ್ಗಳು ಹೈದರಾಬಾದಿಂದ ಬರಬೇಕಾಗಿದೆ. ಅದನ್ನು ಅಡಿಷನಲ್ ಚಾರ್ಜ್ ಶೀಟ್ ಅಂತ, ಅಂದರೆ ಫಸ್ಟ್ ಈಗ ಒಂದು ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಅದನ್ನು ಬಹುಶಃ ಚಾರ್ಜ್ ಶೀಟಲ್ಲಿ ಸೇರಿಸ್ಬಿಟ್ಟು ನ್ಯಾಯಾಧೀಶರಿಗೆ ಹೇಳ್ತಾರೆ. ನಂತರ ಅದು ಡಾಕ್ಯುಮೆಂಟ್ಸ್ ಬಂದ ಮೇಲೆ ಅದಕ್ಕೆ ಅಟ್ಯಾಚ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ರಂಗನಾಥ್, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.